ಅನುದಾನದಿಂದ ರಂಗಮಂದಿರದ ಅಭಿವೃದ್ಧಿ ಹಾಗೂ ಶಾಲಾ ಹೊರಾಂಗಣದ ಮೇಲ್ಛಾವಣಿ ದುರಸ್ತಿ ಮಾಡಿಸಿದ್ದು ನಮಗೆಲ್ಲರಿಗೂ ಸಂತದ ವಿಷಯವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿಗೆ ಸಹಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಶಾಲೆಯ ಪರವಾಗಿ ಧನ್ಯವಾದಗಳು. ಎಲ್ಲ ಮಕ್ಕಳು ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಗೌರವಿಸೋಣ. ಶ್ರೀಯುತ ತಿರುಮಲೇಶ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಇವರು ಸಹ ಹಾರವನ್ನು ಹಾಕೋದರ ಮುಖಾಂತರ ಗೌರವವನ್ನ ಅರ್ಪಿಸ್ತಾ ಇದ್ದಾರೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಉತ್ತಮ ಸೌಲಭ್ಯಗಳು ಲಭಿಸಿವೆ. ಅಲ್ಲದೆ ಮುಂದಿನ ಪೀಳಿಗೆಗೆ ದಾರಿದೀಪವಾಗಿದ್ದೀರಿ ನೀವು. ನಿಮ್ಮ ಸಾರ್ಥಕ ಸೇವೆಯನ್ನು ಸ್ಮರಿಸುತ್ತಾ ಶ್ರೀಯುತ ಜಗನ್ನಾಥ್ ಅವರೇ ಮತ್ತು ಶ್ರೀಯುತ ರಮೇಶ್ ರವರೇ, ನಿಮ್ಮ ಸಾರ್ಥಕ ಸೇವೆಯನ್ನು ಸ್ಮರಿಸುತ್ತಾ ಸೇವಾ ಮನೋಭಾವವನ್ನು ಸ್ಮರಿಸುತ್ತಾ ಇಂದು ದಿನಾಂಕ 29/12/2025 ಶುಭ ಸಂದರ್ಭದಲ್ಲಿ ಎಲ್ಲರ ಸಮ್ಮುಖದಲ್ಲಿ ನಮ್ಮ ಅಭಿನಂದನಾ ಸನ್ಮಾನವನ್ನು ಸ್ವೀಕರಿಸುತ್ತಿದ್ದೀರಾ. ಶ್ರೀಯುತ ಜಗನ್ನಾಥ್ ರವರೇ ಮತ್ತು ಶ್ರೀಯುತ ರಮೇಶ್ ರವರೇ, ನಿಮ್ಮ ಜೀವನವು ಯಶಸ್ಸಿನಿಂದ ಮುಂದುವರಿಯಲಿ. ಭಗವಂತ ಆಯುಷ್ಯ, ಆರೋಗ್ಯ, ಸುಖ, ಸಮೃದ್ಧಿಯ ಜೀವನವನ್ನು ನಿಮಗೆ ದಯಪಾಲಿಸಲಿ ಹಾಗೂ ಇವರ ಕುಟುಂಬದವರೆಲ್ಲರಿಗೂ ತುಂಬು ಜೀವನ ದೊರಕಲಿ ಎಂದು ಹಾರೈಸುತ್ತೇನೆ. ಶ್ರೀಯುತ ಜಗನ್ನಾಥ್ ರವರೇ, ಶುಭವಾಗಲಿ, ಒಳ್ಳೆಯದಾಗಲಿ. ಹಾಗೆಯೇ ಶ್ರೀಯುತ ರಮೇಶ್ ರವರೇ, ನಿಮಗೆ ಶುಭವಾಗಲಿ, ಒಳ್ಳೆಯದಾಗಲಿ. ಶ್ರೀಮತಿ ಸರೋಜಮ್ಮ ಮತ್ತು ಕವಿತಾ ಅವರು 23 ವರ್ಷಗಳಿಂದ ಸತತವಾಗಿ ಅಡುಗೆ ಸಿಬ್ಬಂದಿಯವರಾಗಿ ಮಕ್ಕಳಿಗೆ ಶುಚಿಯಾದ ರುಚಿಯಾದ ಬಿಸಿಯೂಟವನ್ನು ಉಣಬಡಿಸುತ್ತಿದ್ದಾರೆ. ಹಾಗೆಯೇ ಶಾಲೆಯ ಎಲ್ಲ ಕಾರ್ಯಕ್ರಮದಲ್ಲೂ ರುಚಿಕರವಾದ ಅಡುಗೆಯನ್ನು ಉಣಬಡಿಸುತ್ತಾರೆ. ಎಷ್ಟೇ ದೊಡ್ಡ ಸಮಾರಂಭವಾಗಲಿ ಅವರು ಶುಚಿಯಾದ ಅಡುಗೆಯನ್ನು ಉಣಬಡಿಸಿ ಎಲ್ಲರ ಬಾಯನ್ನ ರುಚಿಯಾಗಿಸಿದ್ದಾರೆ. ಎಲ್ಲರ ಒಂದು ಆಹಾರ ಉಣಬಡಿಸುವಲ್ಲಿ ಅನ್ನಪೂರ್ಣೆಯರು ಅಂತ ಹೇಳಿ ಕರೆಸಿಕೊಂಡು ತಮ್ಮ ತುಂಬು ಜೀವನವನ್ನು ನಮ್ಮ ಶಾಲೆಗಾಗಿ ಶ್ರಮಿಸುತ್ತಿದ್ದಾರೆ. ಅವರಿಗೆ ಭಗವಂತ ಆಯುಷ್ಯ, ಆರೋಗ್ಯವನ್ನು ಕೊಡಲಿ, ಹಾಗೆ ಅವರ ಕುಟುಂಬದವರಿಗೂ ಸಹ ದಯಪಾಲಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸುತ್ತಾ ಅವರಿಗೆ, ಶೋಭಾ ಅವರಿಗೆ, ಸರೋಜಮ್ಮ ಅವರಿಗೆ, ಕವಿತಾ ಅವರಿಗೆ ಶುಭವಾಗಲಿ, ಒಳ್ಳೆಯದಾಗಲಿ. ಧನ್ಯವಾದಗಳು. ಸನ್ಮಾನಿತರ ಪರಿಚಯವನ್ನು ಮಾಡಿರುವಂತಹ ಶ್ರೀಮತಿ ವಂಜಾಕ್ಷಿ ಎನ್ಜಿ ಇವರಿಗೆ ಧನ್ಯವಾದಗಳು. ಕೈಯಿಂದ ತಮ್ಮ ಸಮಿತಿಯ ವತಿಯಿಂದ ಒಂದಿಷ್ಟು ಹಣವನ್ನು ಹಾಕಿ ಶಾಲೆಗೆ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಅಂಥ ಒಂದು ಅಧ್ಯಕ್ಷರು ನಮ್ಮ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಅವಶ್ಯಕತೆ ಇದೆ. ಶ್ರೀಯುತ ವಿನಾಯಕ್ ಸರ್ ಅವರಿಗೆ ನಿಜವಾಗ್ಲೂ ಕೂಡ ಸರ್ ನೀವು ಮಾದರಿ, ಇತರೆ ಶಾಲೆಗಳಿಗೆ ಒಬ್ಬ ಮಾದರಿ STMC ಅಧ್ಯಕ್ಷರಾಗಿ ಇರ್ತೀರಾ. ನಿಮ್ಮ ಟೀಮು ಕೂಡ ಹಾಗೇನೆ, ನೀವು ಹೇಳಿದಂಥ ನಿರ್ಧಾರಗಳಿಗೆ ಸಾಕಷ್ಟು ತಂದು ಕೊಡ್ತಾ ಇದೆ. ಹಾಗಾಗಿ ನಿಮಗೆ ಧನ್ಯವಾದಗಳು. ಇನ್ನೊಬ್ಬರು ನಮ್ಮ ಶ್ರೀಯುತ ರಾಜಗೋಪಾಲ್ ಸರ್, ಅಂಥ ಶಿಕ್ಷಕರ ನೇತೃತ್ವದ ತಂಡ ಇವತ್ತು ನಿಮ್ಮ ಶಾಲೆಯಲ್ಲಿದೆ ಇವತ್ತು. ಹಾಗಾಗಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಇವತ್ತು ಇಂಗ್ಲೀಷ್ ಶಾಲೆಯೂ ಸಹ ಸರ್ಕಾರದ ಇದರಿಂದ ಇವತ್ತು ಇಂಗ್ಲೀಷ್ ಶಾಲೆಗಳನ್ನು ನಾವು ತೆರಿತಾ ಇದ್ದೀವಿ. ಯಾವ ಶಾಲೆಗೆ ಇಂಗ್ಲೀಷ್ ಬೇಕಾಗಿದೆ ಮಕ್ಕಳಿಗೆ ಕೊಡಬೇಕಂತ ಹೇಳಿದ್ದಾರೆ, ಆ ಶಾಲೆಗೂ ಸಹ ಇಂಗ್ಲೀಷನ್ನು ಕಲಿಸ್ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಇವತ್ತು.